ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ಇವತ್ತು ಒಂದು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ನನಗೆ 2-3 ಡೇಸಿಂದ ಲಾಗ್ ಮಾಡೋದಕ್ಕಾಗಿರಲಿಲ್ಲ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು, ಸೊ ಪರ್ಸ್ನಲ್ ಪ್ರಾಬ್ಲಮಿಂದ ನನಗೆ ಹುಷಾರಿರಲಿಲ್ಲ. ಹಂಗಾಗಿ ಲಾಗ್ಸೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ತುಂಬ ಜನ ಕೇಳ್ತಾ ಇರ್ತೀರಾ ನಿಮ್ಮ ಹೆಸರೇನು ಅಂತ. ನನ್ನ ಹೆಸರು ಬಂದು ಶೋಭಾ ದಿನೇಶ್ ಅಂತ. ಸೊ ರೆಗ್ಯುಲರಾಗಿ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಸೊ ನನ್ನ ಶುಭನಾ ನಿಮ್ಮ ಹೆಸರು ಅಂತ ಕೇಳ್ತಿರ್ತೀರ. ಅದು ನನ್ನ ಹೆಸರು ಶುಭ ಅಲ್ಲ, ನನ್ನ ಹೆಸರು ಶೋಭಾ ದಿನೇಶ್. ನನ್ನ ಹಸ್ಬೆಂಡ್ ಹೆಸರು ದಿನೇಶ್ ಅಂತ. ಸೊ ನಾನು ಎಲ್ಲ ಕಡೆ ಶೋಭಾ ದಿನು ಅಂತ ನಾನು ಮೆನ್ಷನ್ ಮಾಡಿರ್ತೀನಿ. ಶುಭ ಅನ್ನೋದು ಸುದ್ದಿ, ಶುಭ ಅಂದರೆ ಒಳ್ಳೇದಲ್ವಾ. ಸೊ ಹಾಗಾಗಿ ನನ್ನ ಚಾನಲ್ ಹೆಸರನ್ನ ಶುಭ ಸುದ್ದಿ ಅಂತ ಮಾಡ್ಕೊಂಡಿದ್ದೀನಿ. ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಸೊ ತುಂಬ ಜನ ಕೇಳ್ತಿದ್ರಿ, ಹಂಗಾಗಿ ಸೊ ಎಕ್ಸ್ಪ್ಲೈನ್ ಮಾಡಿದೆ. ನನ್ನ ಹೆಸರು ಶೋಭಾ. ನನ್ನ ಮಕ್ಳ ಹೆಸರು ಕೇಳ್ತಾ ಇರ್ತೀರಾ. ಸೊ ನನ್ನ ಮಕ್ಕಳು, ದೊಡ್ಡವನ ಹೆಸರು ದಿಶಾಂತ್ ಅಂತ, ಚಿಕ್ಕವನ ಹೆಸರು ಹರ್ಷವರ್ಧನ್ ಅಂತ. ಸೊ ನನಗೆ 2 ಮಕ್ಕಳು. ಕ್ಲಾರಿಫೈ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ತುಂಬ ಜನ ನನ್ನ ಸ್ಟವ್ ಬಗ್ಗೆ ಕೇಳ್ತಾ ಇರ್ತೀರಾ. ನಿಮ್ಮ ಸ್ಟವ್ ಬಗ್ಗೆ ರಿವ್ಯೂ ಕೊಡಿ ಮೇಡಮ್ ಅಂತ ತುಂಬ ಜನ ಕೇಳಿದ್ದೀರಾ. ಸೊ ಲಾಸ್ಟ್ ಲಾಗಲ್ಲೆಲ್ಲ ನಾನು ನನ್ನ ಸ್ಟವ್ ಬಗ್ಗೆ ರಿವ್ಯೂನು ಕೊಟ್ಟಿದ್ದೀನಿ, ಮತ್ತು ಎಲ್ಲಿ ತೊಗೊಂಡಿದ್ದು, ಎಷ್ಟಾಯಿತು ಕಾಸ್ಟು ಎಲ್ಲದನ್ನು ಹೇಳಿದ್ದೀನಿ. ಈಗ ಹೊಸದಾಗಿ ಬಂದಿರೋ ಅಂಥ ಸಬ್ಸ್ಕ್ರೈಬರ್ ಇರಬೇಕು ಅನ್ಸುತ್ತೆ. ಒಂದು 2-3 ಜನ ಕಾಮನ್ ಕ್ವಶನ್ ಕೇಳ್ತಾನೆ ಇರ್ತೀರಾ. ಸೊ ಎಲ್ಲಿ ತೊಗೊಂಡ್ರಿ ಏನು ಅಂತ, ಅದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡೋಣ. ಆ್ಯಕ್ಚುಲಿ ನಾನು ನನ್ನ ಸ್ಟವ್ ಮತ್ತು ಚಿಮಣಿ ಎರಡನ್ನೂ ಪ್ರೆಸ್ಟೀಜ್ ಕಂಪ್ನಿದೇನೆ. ಸೊ ನಾನು ಎರಡನ್ನೂ ಬ್ಯಾಂಗ್ಳೂರಿಗೆ ಹೋಗಿ ಪರ್ಚೇಸ್ ಮಾಡಿದ್ದು. ಹೆಸರುಘಟ್ಟ ಮೇನ್ ರೋಡಲ್ಲಿ ಇದು ಪ್ರೆಸ್ಟೀಜ್ ಅವ್ರದೇ ಶೋರೂಮ್ ಇದೆ. ಸೊ ಅಲ್ಲೇ ಹೋಗಿ ನಾವು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ನನ್ನ ಸ್ಟವ್ 4 ಬರ್ನಲ್ದು. ಆಮೇಲೆ ಸ್ವಚ್ಛ ಅಂತ, ಪ್ರೆಸ್ಟೀಜ್ ಸ್ವಚ್ಛ ಅಂತ. ಸೊ 2 ಇಯರ್ಸ್ ಆಯಿತು ನಾನು ಇದನ್ನು ತೊಗೊಂಡು. ಸೊ ಅವಾಗಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ಸತಿ ಮಾತ್ರ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಇದು ಮೇಲ್ಗಡೆ ಟಫಾನ್ ಗ್ಲಾಸ್ ಒಡೆದೋಗಿತ್ತು. ಸೊ ಅವರೇ ಕಂಪ್ನಿ ಕಡೆಯಿಂದ ಫೋನ್ ಮಾಡಿ ಅವರೇ ಬಂದು ರಿಮೂವ್ ಮಾಡಿ ನನಗೆಲ್ಲ ರೆಡಿ ಮಾಡಿಕೊಟ್ರು. ಸೊ ಸಾರಿ. ಆಮೇಲೆ ಆವಾಗಿಂದ ಏನು ಪ್ರಾಬ್ಲಮ್ ಏನಾಗಿಲ್ಲ. ಸೊ ಬಂದು ಅವರೇ ಎಲ್ಲ ರೆಡಿ ಮಾಡಿಕೊಟ್ಟೋದ್ರು. ಹಂಗಾಗಿ ಇದು 4 ಬರ್ನಲ್ಲು ತೋರಿಸ್ತೀನಿ. ಆಮೇಲೆ ನಾನು ಚಿಮಣಿ ಕೂಡ ಅಲ್ಲೇ ಪರ್ಚೇಸ್ ಮಾಡಿದ್ದು, ಪ್ರೆಸ್ಟೀಜೇ ತೊಗೊಂಡೆ. ನಾನು ಎಷ್ಟೊಂದೆಲ್ಲ ಇದ್ರದ್ದು ಬೇರೆ ಬೇರೆ ಕಂಪ್ನಿದೆಲ್ಲ ಸರ್ಚ್ ಮಾಡ್ತಾ ಇದ್ವಿ. ಸೊ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಒಬ್ಬರು ಕೊಲೀಗ್ ಅಂತಲೇ ಹೇಳ್ಬೋದು, ಅವರು ನಮಗೆ ಸಜೆಸ್ಟ್ ಮಾಡಿದ್ದು ಪ್ರೆಸ್ಟೀಜು ತುಂಬ ಚೆನ್ನಾಗಿದೆ. ಮತ್ತು ನಮಗೆಲ್ಲ ನಮ್ಮ ಹಾಸನ ಆಗಿರೋದ್ರಿಂದ ನಿಮಗೆಲ್ಲ ಅಲ್ಲೆಲ್ಲ ಬಂದು ಅವರೇ ಡೆಮೋ ಕೊಡೋದಕ್ಕೆ ಮತ್ತು ಎಲ್ಲ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೇ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ರು. ನನಗೂ ಓಕೆ ಅಂತ ಅನ್ನಿಸ್ತು, ತೊಗೊಂಡ್ವಿ. ಸೊ ನಾನು ಸ್ಟವ್ ಬಂದು ಈ ಥರ ಇದೆ, ಪ್ರೆಸ್ಟೀಜ್ ಸ್ವಚ್ಛ ಅಂತ. ಸೊ ಈ ಥರ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಈ ಥರದ್ದು 4 ಬರ್ನಲ್ ಇರೋ ಅಂಥದ್ದು ಈ ಥರದ್ದೇ ತೊಗೊಂಡಿದ್ದೀನಿ. ಸೊ ನನಗೆ ಇದು 5 ಇಯರ್ಸ್ ವ್ಯಾರಂಟಿನೂ ಇದೆ. 8 mm ಥಿಕ್ನೆಸ್ಸು ಇಲ್ಲಿದೆ ನೋಡಿ, 8 mm ಥಿಕ್ನೆಸ್ಸು, ಟಫಾನ್ ಗ್ಲಾಸ್ ಇದು. ತುಂಬ ಚೆನ್ನಾಗಿದೆ, ಏನೂ ಕಂಪ್ಲೇಂಟ್ ಇಲ್ಲ. ಸೊ ನಂದು ಒಂದು ಸತಿ ಫಸ್ಟ್ ಟೈಮ್ ಮಾತ್ರ ಕಂಪ್ಲೇಂಟ್ ಆಯಿತು. ಸೊ ಅವರೇನೆ ಬಂದೆಲ್ಲ ರೆಡಿ ಮಾಡಿಕೊಟ್ರು. ಇದು ಬಂದು ಈಸಿ ಕ್ಲೀನ್ ಸ್ಟವ್ ಅಂತ, 5 ಇಯರ್ಸ್ ವ್ಯಾರಂಟಿ, ತುಂಬ ಚೆನ್ನಾಗಿದೆ. ಸೊ ನನ್ನ ಸ್ಟವ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಲ್ವ. ಸೊ ಹಾಗಾಗಿ ನಾನು ಹೇಳಿದೆ, ನನಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಹಂಗೇ ಚಿಮಿಣಿನೂ ಕೂಡ ನಾನು ಪ್ರೆಸ್ಟೀಜೇ ತೊಗೊಂಡಿದ್ದೀನಿ. ಇದು ಕೂಡ ಪ್ರೆಸ್ಟೀಜ್ದು. ಆಮೇಲೆ ಇದು ಯಾವ ಥರ ಅಂದರೆ ತೋರಿಸ್ತೀನಿ. ಇದು ಸೆನ್ಸಾರ್ ಇದೆ. ಸೊ ಈ ಥರ ನಾವು ಆನ್ ಮಾಡಿದ ತಕ್ಷಣ ಹ್ಯಾಂಡ್ ಮೂವ್ ಮಾಡಿದ್ರೆ ಸಾಕು, ಈ ಥರ ಇರುತ್ತೆ. ಚೆನ್ನಾಗಿದೆ. ಮೇಲ್ಗಡೆ ಈ ಥರ ವೈಟ್, ಇದು ಬಂದು ಬ್ಲ್ಯಾಕ್, ಈ ಥರ ಇದೆ ನನ್ನ ಸ್ಟವ್. ಆಮೇಲೆ ಲೈಟ್ ಕೂಡ ಇದೆ. ಆಫ್ ಮಾಡಬೇಕು ಅಂದರೆ ಹ್ಯಾಂಡ್ ಮೂವ್ ಎಲ್ಲ ಸೆನ್ಸಾರು, ಇದು 3 ಸೆಕೆಂಡಲ್ಲಿ ಅದೇ ಆಫ್ ಆಗೋಗುತ್ತೆ. ಸೊ ಈ ಥರ. ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಒಬ್ಬಳೇ ಇರೋದ್ರಿಂದ ಏನು ಮಧ್ಯಾಹ್ನ ಅಡುಗೆ ಎಲ್ಲ ಏನು ಮಾಡೋದಕ್ಕೆ ಹೋಗಿಲ್ಲ. ಬೆಳಿಗ್ಗೆ ಬಳಿಯೋ ರೊಟ್ಟಿ ಮಾಡಿ ಆಲೂ ಚೆನ್ನ ಮಸಾಲನ ಮಾಡಿದ್ದೆ. ಸೊ ಅದನ್ನೇ ಇವಾಗ ರೊಟ್ಟಿ ಬಳಿಯೋಣ, ಬಿಸಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಅಂತ ಇವಾಗ ಬಳಿತಾ ಇದ್ದೀನಿ.
ಯೂಶಲಿ ಎಲ್ಲರೂ ಇದ್ರೆ ಮಾಡ್ಬೋದು ಅಡುಗೆನ. ಒಬ್ಬಳೇ ಇರುವಾಗಂತೂ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಬೋರ್ ಆಗುತ್ತೆ. ನಾನು ಒಬ್ಳಿಗೆ ಏನು ಅಡುಗೆ ಮಾಡ್ಕೊಳ್ಳಿ ಅಂತ ಬೆಳಿಗ್ಗೆ ಏನು ಟಿಫನ್ ಮಾಡಿರ್ತೀನಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಬೆಳಿಗ್ಗೆ ಬೇಗ ಸಾಂಬಾರೆಲ್ಲ ಮಾಡಿ ಮಕ್ಳಿಗೆ ಕಳಿಸಿರ್ತೀನಲ್ವ, ಆ ಟೈಮಲ್ಲಿ ಅನ್ನಕ್ಕೆಲ್ಲ ಇಟ್ಟಿದ್ರೆ ಅದನ್ನೇ ತಿನ್ಕೊಳ್ತೀನಿ. ಸೊ ಒಬ್ಳೆಗೆ ಮಾಡ್ಕೊಳ್ಳೋದಕ್ಕೂ ಬೇಜಾರಾಗುತ್ತೆ. ಒಂದೊಂದು ದಿವಸ ಅಂತೂ ಏನು ಮಾಡಿರ್ತೀನಿ ಅದನ್ನೇ ಬಿಟ್ಬಿಡ್ತೀನಿ. ಯೂಶಲಿ ನಾನು ಬಿಸಿನೀರು ಕುಡಿತೀನಿ. ಫ್ಲಾಸ್ಕ್ಗೆ ಬೆಳಗ್ಗೆನೇ ಇಟ್ಬಿಟ್ಟು ಆಮೇಲೆ ಕುಡಿತಾ ಇರ್ತೀನಿ. ಮಧ್ಯದಲ್ಲಿ ಒಂದೊಂದ್ಸತಿ ತಣ್ಣೀರು ಕುಡಿತೀನಿ. ಆದರೆ ಊಟ ಮಾಡೋ ಟೈಮಲ್ಲಂತೂ 100% ಬಿಸಿನೀರೇ ಕಾಯಿಸ್ಕೊಂಡು ಕುಡಿಯೋದು. ಯಾಕೆ ಅಂದರೆ ತಿಂದಿರೋದು ಕೂಡ ಬೇಗ ಜೀರ್ಣ ಆಗಬೇಕು ಮತ್ತು ವೆಯ್ಟ್‌ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿನೀರೆಲ್ಲ ಕುಡಿತೀನಿ. ನನಗೆ ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ವೆದರ್ ಕೂಡ ಈ ಥರ ಇರೋದ್ರಿಂದನೂ ನಾನು ಬಿಸಿನೀರನ್ನ ಕುಡಿತಾ ಇರ್ತೀನಿ. ತಣ್ಣೀರು ಕುಡಿದಾಗ ಸ್ವಲ್ಪ ಗಂಟಲು ಕೆರೆತ, ಇನ್ಫೆಕ್ಷನ್ನು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ ಅಂತ ಜಾಸ್ತಿ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತೀನಿ. ಮತ್ತು ನಮಗೆ ವೆಯ್ಟ್‌ನ ಮ್ಯಾನೇಜ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ಹಾಗಾಗಿ ಬಿಸಿನೀರನ್ನ ಕುಡಿತೀನಿ. ನನಗೆ ಟೈಮ್ ಸಿಗದೆ ಮಧ್ಯಾಹ್ನ ಊಟದ ಟೈಮಲ್ಲಿ ಸ್ವಲ್ಪ ಆ ಟೈಮಲ್ಲಿ ನಿಮಗೆಲ್ಲ ರಿಪ್ಲೈ ಮಾಡೋದು, ಮೆಸೇಜಿಗೆಲ್ಲ ರಿಪ್ಲೈ ಮಾಡ್ತಾ ಇರ್ತೀನಿ, ಕಮೆಂಟ್ ಮಾಡಿದವ್ರಿಗೆಲ್ಲ ರಿಪ್ಲೈ ಮಾಡೋದು. ಈ ಥರದ್ದೆಲ್ಲ ಒಂದಷ್ಟು ಫೋನ್ ನೋಡಿಕೊಂಡು ಒಂದು 10 ನಿಮಿಷ ಊಟ ತಿಂದ್ಕೊಂಡು ಟೈಮ್‌ನ ನನಗೆ ನಾನೇ ಫ್ರೀ ಮಾಡ್ಕೋತೀನಿ ಅಂತ ಹೇಳ್ಬೋದು. ಮಧ್ಯಾಹ್ನದ ರೊಟೀನ್ ಇದಾಗಿರುತ್ತೆ. ಸೊ ನಾನು ಫೋನ್ ಮಾಡಿಕೊಂಡು ಇಲ್ಲಾಂದರೆ ನಮ್ಮ ಅಮ್ಮನಿಗೆ ಫೋನ್ ಮಾಡೋದು ಈ ಥರದ ಒಂದಷ್ಟು ಕೆಲಸ. ಇದನ್ನ ಏನಪ್ಪ ಅಂದರೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಅವ್ರದ್ದು ಮ್ಯಾರೇಜ್ ಆಯ್ತಲ್ವಾ, ಅದ್ರದ್ದು ಸ್ವೀಟ್ ಬಾಕ್ಸು ನಮ್ಮ ಮನೆಗೂ ಬಂದಿದೆ. ಸೊ ನನ್ನ ಹಸ್ಬೆಂಡಿಗೆ ಈ ಥರ ಒಂದು ದೊಡ್ಡ ಸ್ವೀಟ್ ಬಾಕ್ಸು. ಆ್ಯಕ್ಚುಲಿ ನನ್ನ ಮಕ್ಕಳು ಅಲ್ಲೇ ಓಪನ್ ಮಾಡಿ ತಿಂದ್ಬಿಟ್ಟಿದ್ದಾರೆ. ಈ ಥರದ್ದು ಚೆನ್ನಾಗಿತ್ತು, ಸ್ವೀಟೆಲ್ಲ ಸಕ್ಕತ್ತಾಗಿತ್ತು. ಆಮೇಲೆ ಸ್ವೀಟ್ ಬಾಕ್ಸು, ಮಿಕ್ಸ್ಚರು, ಇನ್ನೂ ಒಂದು ತೋರಿಸಿ. ಆಮೇಲೆ ಈ ಥರ ಒಂದು ಗಣೇಶದು ಐಡಲ್ನ ಕೊಟ್ಟಿದ್ದಾರೆ. ಈ ಥರ ಇದೆ, ಕಾಣಿಸ್ತಾ ಇದೆಯಾ? ಈ ಥರ ಇದೆ. ಇದು 15 ಗ್ರಾಮ್ ಏನೋ ಇದು ಸಿಲ್ವರ್ದು. ಸೊ ಈ ಥರ ಕೊಟ್ಟಿದ್ದಾರೆ. ನನಗೆ ಇನ್ನೊಂದು ಇಷ್ಟ ಆಗಿದ್ದೇನೆಂದರೆ ಹಿಂದೆ ಮತ್ತು ಹಿಂದಿನಲ್ಲಿ ಅಂದರೆ ಅದು ಓಂ ಥರನೂ ಇದೆ, ರಾಧಿಕಾ ಅಂದರೆ ಆರಲ್ವಾ, ಸೊ ಆ ಥರ ಇದೆ. ಅದೊಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮತ್ತು ಅಂತ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಫಾರ್ ಎವರ್ ಅಂತ ಇದೆ. ಸೊ ಚೆನ್ನಾಗಿದೆ. ಇದೊಂದು ಗಣೇಶ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ನಮ್ಮನೆ ವರಮಹಾಲಕ್ಷ್ಮಿಗೆ ಗಣೇಶನೇ ಬಂತು ಈ ಸತಿ. ಅದು ಸಿಲ್ವರ್ ಗಣೇಶ, ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಇದನ್ನು ಎತ್ತಿಟ್ಕೊಂಡೆ, ದೇವ್ರ ಮನೇಲಿ ಇಡೋಣ ಅಂತ. ಅಂಬಾನಿ ಅದು ರಿಲಯನ್ಸ್ ಇದರಲ್ಲಿ ರಿಲೇಟೆಡಲ್ಲಲ್ವ ನನ್ನ ಹಸ್ಬೆಂಡು ವರ್ಕ್ ಮಾಡೋದು. ಸೊ ಹಾಗಾಗಿ ನಮಗೂ ಒಂದು ಗಿಫ್ಟ್ನ ಕಳಿಸಿದ್ದಾರೆ. ನನಗೆ 2-3 ಡೇಸಿಂದ ಲಾಗ್ ಮಾಡೋದಕ್ಕಾಗಿರಲಿಲ್ಲ, ಹಂಗಾಗಿ ತೋರ್ಸೋಕ್ಕೂ ಆಗಿರಲಿಲ್ಲ. ಸೊ ಇವತ್ತೊಂದು ಕೊರಿಯರ್ ಬಂತು. ಸೊ ಏನಪ್ಪ ಅಂತ ಹೋಗಿ ನೋಡಿದ್ರೆ ಈ ಬ್ಯಾಗು. ಸೊ ಈ ಬ್ಯಾಗ್ನ ಬುಕ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಚೆನ್ನಾಗಿರೋದು. ಬರೋಕ್ಕೆ ಮುಂಚೆ ಯೋಚನೆ ಮಾಡ್ತಾಯಿದ್ದೆ ಯಾವ ಥರದ್ದು ಬರುತ್ತೆ ಅಂತ. ಸೊ ಆನ್ಲೈನಲ್ಲಿ ಬುಕ್ ಮಾಡಿದೆ. ಇನ್ನೊಂದು ಖುಷಿ ಏನಪ್ಪ ಅಂದರೆ ಈ ಥರ ಬ್ಯಾಗ್ನ ನಾವು 3 ಜನ ಫ್ರೆಂಡ್ಸ್ ತೊಗೊಂಡಿದ್ದೀವಿ. ಸೊ ಇದೇ ಥರ ಸ್ವಲ್ಪ ಐ ಥಿಂಕ್ ಆಶಂದು ಸ್ವಲ್ಪ ಚೇಂಜ್ ಬರ್ಬೋದು. ನಂದು ಮತ್ತು ತನುಜಂದು ಸೇಮ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ಕರೆಕ್ಟಾಗಿ ನೋಡಿಲ್ಲ. ಅಂದರೆ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಇರ್ಬೋದು, ಬ್ಯಾಗ್ ಮಾತ್ರ ಸೇಮು. 3 ಜನನ ಒಂದೇ ಥರ ತೊಗೊಳ್ಳೋಣ ಅಂತ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ತೊಗೊಂಡಿದ್ದೀವಿ. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಬ್ಯಾಗ್ ಮಾತ್ರ ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ವೈಸ್ ಅಂತೂ. ಸೊ ತೋರಿಸ್ತೀನಿ. ನನಗೆ ಈ ಥರ ಸಿಂಗಲ್ ಜಿಪ್ತು ಬ್ಯಾಗ್ ಬೇಕಾಗಿತ್ತು. ಏನಕ್ಕೆ ಅಂದರೆ ಇದು ವಾಟರ್ ಬಾಟ್ಲೆಲ್ಲ ಇಟ್ಕೊಳ್ಳೋದಕ್ಕೆ, ಮತ್ತು ಈ ಜಾಸ್ತಿ ಜಿಪ್ಸ್ ಎಲ್ಲ ಇರುತ್ತಲ್ವ, ಜಿಪ್ ಇದ್ದಾಗ ನಮಗೆ ತೆಗಿಯೋದು ಹಾಕೋದು ಎಲ್ಲಿ ಏನಿಟ್ಟಿದ್ದೀವಿ ಅಂತ ಗೊತ್ತಾಗಲ್ಲ. ಸೊ ಯೂಶಲಿ ಈ ಥರದ್ದಿದ್ರೆ, ಆಮೇಲೆ ತುಂಬ ಸ್ಪೇಷಿಯಸ್ ಆಗಿದೆ. ನಾವು ಏನೆಲ್ಲ ತುಂಬ್ಕೋಬೋದು ಅಂದರೆ ಇದ್ರೊಳಗೆ ಆರಾಮಾಗಿ ಎಲ್ಲ ಥರದ್ದು. ಕ್ವಾಲಿಟಿನೂ ಅಷ್ಟೇ. ಒಳಗಡೆ ಕ್ಲಾತು ತುಂಬ ಚೆನ್ನಾಗಿದೆ. ಒಳಗಡೆ ಒಂದು ಏನಾದರೂ ಪರ್ಸೆಲ್ಲ ಇಟ್ಕೊಳ್ಳೋಕ್ಕೆ ಅಲ್ಲೂ ಕೂಡ ಒಂದು ಜಿಪ್ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ. ನನಗೆ ಸಖತ್ ಇಷ್ಟ ಆಯಿತು. ಈ ಥರ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆಮೇಲೆ ಇಲ್ಲ ಅಂದರೆ ಹೀಗೂ ಇಟ್ಕೊಳ್ಬೋದು. ಸೊ ಇದು ಯೂಶಲಿ ಇವಾಗ ಈ ಟ್ರೆಂಡ್ ನಡೀತಾ ಇದೆ ಈ ಥರ ಬ್ಯಾಗ್ದು. ಸೊ ತುಂಬ ಚೆನ್ನಾಗಿದೆ. ನನಗೆ ಕ್ವಾಲಿಟಿ ತುಂಬ ಚೆನ್ನಾಗಿರೋದೇ ಬಂದಿದೆ. ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡಿದ್ದು ಮೀಶೋದಲ್ಲಿ. ಸೊ ನಾನು ಅಮೆಝಾನಲ್ಲೂ ನೋಡಿದ್ದೆ, ಫ್ಲಿಪ್ಕಾರ್ಟಲ್ಲೂ ನೋಡಿದ್ದೆ. ಮೀಶೋದಲ್ಲಿ ಸ್ವಲ್ಪ ಕಮ್ಮಿಯಾಗೇ ಸಿಕ್ತು. ಅಲ್ಲೆಲ್ಲ 700, 650 ಎಲ್ಲ ಇತ್ತು. ಮೀಶೋದಲ್ಲಿ 309ಗೆ ನನಗೆ ಸಿಕ್ಕಿದೆ. ತುಂಬ ಚೆನ್ನಾಗಿದೆ. ಇದರ ಲಿಂಕ್ ಬೇಕಾದರೆ ನಾನು
ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದರೆ ಮೀಶೋದಲ್ಲಿ ಲಿಂಕ್ ಸಿಗಲ್ಲ, ಅದರದ್ದು ಕೋಡ್ ಮಾತ್ರ ಸಿಗತ್ತಲ್ವ. ಸೊ ಅದನ್ನು ಶೇರ್ ಮಾಡ್ತೀನಿ, ನಿಮಗೆ ಯಾರಿಗಾದರೂ ಬೇಕಾದರೆ ತೊಗೊಳ್ಳಿ. 100% ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ರೆಕಮೆಂಡ್ ಮಾಡ್ತಾ ಇಲ್ಲ, ಸೊ ನನ್ಗೆ ಅನಿಸಿದ್ನ ನಾನು ಹೇಳ್ತಾ ಇರ್ತೀನಿ ಅಷ್ಟೇ. ತುಂಬ ಚೆನ್ನಾಗಿರೋದು ಬಂದಾಗ ನಾನು ಯೂಶ್ವಲಿ ಹೇಳ್ತೀನಿ ಈ ಥರ ತೊಗೊಳ್ಳಿ ಚೆನ್ನಾಗಿರತ್ತೆ ಅಂತ. ಬೇರೆ ಅಮೆಝಾನಲ್ಲೂ ಸೇಮ್ ಬ್ಯಾಗ್ನ ನಾನು ನೋಡಿದ್ದೆ, ಅಮೆಝಾನಲ್ಲಿ ನೋಡಿದ್ದೆ ಮತ್ತು ಫ್ಲಿಪ್ಕಾರ್ಟಲ್ಲೂ ನೋಡಿದ್ದೆ. ಸ್ವಲ್ಪ ಕಾಸ್ಟ್ ಜಾಸ್ತಿ ಇತ್ತು, ಸೊ ನನಗೆ ಅದರಲ್ಲಿ ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ. ಇದು ಮಾತ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಕ್ಲಾತ್ ಇದ್ರ ಥರ ಬರುತ್ತಲ್ವ, ರಫ್ ಕ್ಲಾತು ಆ ಥರದ್ದು. ಸೊ ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈ ಥರ ಎಲ್ಲ ಹಾಕ್ಕೊಳ್ಳೋದಕ್ಕೆ ಯಾವ ವೆಸ್ಟ್ರನ್ ಆಗಲಿ ಮತ್ತು ಇದಕ್ಕೂ ಎಲ್ಲದಕ್ಕೂ ಎಲ್ಲ ಡ್ರೆಸ್ಸಿಗೂ ಸೂಟ್ ಆಗುತ್ತೆ. ಸೊ ಯಾವುದಕ್ಕೆ ಟ್ರೆಡಿಷ್ನಲ್ಲಿಗೆ ಬೇಕು ವೆಸ್ಟರ್ನಿಗೆ ಬೇಕು ಅಂತಲ್ಲ. ಸೊ ಈ ಥರ ಚೆನ್ನಾಗಿದೆ ಬ್ಯಾಗು, ಮತ್ತು ದೊಡ್ಡದಾಗೂ ಇದೆ. ಸೊ ಇದೇ ನನ್ನ ಹೊಸ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಪಿಂಕು, ಅದೇ 1 ಫೀಟ್ ಬಾರ್ಡರ್ ಅಂತ ಇವಾಗೆಲ್ಲ ಟ್ರೆಂಡ್ ಇದೆ, ನಡೀತಾ ಇದೆಯಲ್ಲ, ಅದು ಪಿಂಕ್ ಬಾರ್ಡರು ಮತ್ತು ಗೋಲ್ಡ್ ಜರಿ ಬಂದಿದೆ. ಇದು ಬಂದು ಬ್ಲೂಗೆ ಪಿಂಕು, ಬ್ಲೂ ಅಂದರೆ ಡಾರ್ಕ್ ಬ್ಲೂ ಥರ ಇದೆ, ತುಂಬ ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು. ನನಗೆ ಈ ಥರ ಕಲರ್ ಕಾಂಬಿನೇಷನ್ನು ಬೇಕಾಗಿತ್ತು. ಆ್ಯಕ್ಚುಲಿ ನನ್ನ ಹತ್ರ ಮೈಸೂರು ಸಿಲ್ಕ್ ಸ್ಯಾರಿನೇ ಇರಲಿಲ್ಲ. ತನುಜಾ ಮತ್ತು ಆಶಾ ಅವರಿಬ್ಬರು ಜಾಸ್ತಿ ತೊಗೊಳ್ತಾ ಇರ್ತಾರೆ. ನನಗೂ ಹೇಳ್ತಾ ಇದ್ರು ತೊಗೊಳೆ ಚೆನ್ನಾಗಿರುತ್ತೆ ತೊಗೊಳೆ ಅಂತ. ಸೊ ಈ ಟೈಮು ನಾನು ತೊಗೊಂಡಿದ್ದೀನಿ. ಅಂದರೆ 3 ಜನನೂ ಒಂದೇ ಥರ ಪ್ಯಾಟ್ರನ್, ಒಂದೇ ಥರ, ಬಟ್ ಕಲರ್ ಚೇಂಜಲ್ಲಿ ಶಾಪಿಂಗ್ ಮಾಡಿದ್ದೀವಿ. ಚೆನ್ನಾಗಿದೆ. ಸೊ ನಾನು ಈ ಥರ ಕಲರ್ ತೊಗೊಂಡೆ, ನನ್ನ ಹತ್ರ ಇರಲಿಲ್ವಲ್ಲ. ಸೊ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಅಂತ ಈ ಥರ ಇದೆ ಫುಲ್ಲು. ಆಮೇಲೆ ಇದಕ್ಕೆ ತೊಗೊಂಡು ತುಂಬ ದಿನ ಆಯಿತು. ನಾನು ಇನ್ನೂ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿಸಿರ್ಲಿಲ್ಲ. ನೆಕ್ಸ್ಟ್ ಮಂತ್ ಒಂದು ಫಂಕ್ಷನ್ ಇದೆ, ಹಾಗಾಗಿ ಇವಾಗ ರೆಡಿ ಮಾಡಿದ್ದೀನಿ. ಬ್ಲೌಸ್ ಇದು ಕುಚ್ಚು ಬಂದು ಈ ಥರ ಸಿಂಪಲಾಗಿ ಹಾಕ್ಸ್ತಿದ್ದೀನಿ, ತುಂಬ ಏನು ಗ್ರ್ಯಾಂಡ್ ಬೇಡ ಅಂತ. ಸ್ಯಾರಿನೇ ಚೆನ್ನಾಗಿದೆ, ಹೈಲೈಟ್ ಆಗಿದೆಯಲ್ಲ, ಸೊ ಸ್ಯಾರಿನೇ ಚೆನ್ನಾಗಿದೆಯಲ್ಲ ಅಂತ ಇದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು 9800 ಆಯಿತು ಇದ್ರ ಪ್ರೈಸು. ನನ್ನ ಹಸ್ಬೆಂಡ್ ಕೇಳಿದ್ರೆ ನಿಜವಲ್ಲೂ ಬೈತಾರೆ, ಏನಕ್ಕೆ ಅಷ್ಟೊಂದು ಸ್ಯಾರಿ ತೊಗೊಂಡು ಇಟ್ಕೊಳ್ತಾ ಇರ್ತೀಯ ಅಂತ. ಅವ್ರಿಗೆ ತೋರಿಸಿಲ್ಲ, ವಿಡಿಯೋ ನೋಡಿದಾಗ ಗ್ಯಾರಂಟಿ ಬೈತಾರೆ, ತೊಗೊಂಡು ಇಟ್ಕೊಳ್ತಾ ಇರ್ತೀಯ ಅಂತ. ಇದು ಸ್ಯಾರಿ, ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ಈ ಥರ ಇದೆ. ಕಲರ್ ಕಾಂಬಿನೇಷನ್ ನಂಗೆ ಇಷ್ಟ ಆಯಿತು. ಪಿಂಕ್ ಆ್ಯಂಡ್ ಪರ್ಪಲ್, ಡಾರ್ಕ್ ಪರ್ಪಲ್ ಪಿಂಕ್. ಸೊ ಇದು ಪಿಂಕ್ ಮೊದಲೇ ನನಗಿಷ್ಟ. ಸೊ ಅದರಲ್ಲಿ ಇದು ಒಂಥರ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಇದು ಸ್ಯಾರಿ ಆಯಿತು. ಬ್ಲೌಸ್ ಡಿಸೈನ್ ಬಂದು ಈ ಥರ ಇದೆ. ಈ ಥರ ವರ್ಕ್ ಮಾಡಿಸಿದ್ದೀನಿ, ಈ ಥರ ಬೀಡ್ಸ್ ವರ್ಕು ತುಂಬ ಚೆನ್ನಾಗಿದೆ. ಸೊ ಈ ಥರ ಮಾಡಿಸಿದ್ದೀನಿ. ಗೋಲ್ಡು ಮತ್ತು ಥ್ರೆಡ್ ವರ್ಕು ಮತ್ತು ಬೀಡ್ಸ್ ವರ್ಕು ಎರಡು ಮಾಡಿಸಿದ್ದೀನಿ. ಬೀಡ್ಸ್ ಜಾಸ್ತಿ ಹಾಕ್ಸಿಲ್ಲ. ಸೊ ನನಗೆ ಸ್ವಲ್ಪ ಬೀಡ್ಸೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಥ್ರೆಡ್ ವರ್ಕ್ ಆದರೆ ನನಗೆ ಇಷ್ಟ, ಹಂಗಾಗಿ ಥ್ರೆಡ್ಡು ಜರಿ ವರ್ಕು, ಹ್ಯಾರಿ ವರ್ಕ್ ಅಂತಾರಲ್ವ, ಸೊ ಹಾಗಾಗಿ ಈ ಥರ ಮಾಡಿಸಿದ್ದೀನಿ. ಮಧ್ಯ ಒಂದೊಂದು ಬುಟ್ಟ ಥರ ಸ್ಲೀವಿಗೆ. ಇದು ಬಂದು ಇಲ್ಲಿ ಪಿಕಾಕು. ಸೊ ಪಿಕಾಕ್ದು ಇಲ್ಲಿ ಬಂದು ಕಟಿಂಗ್ ವರ್ಕು. ನಾನು ಇಲ್ಲಿ ಸ್ಲೀವಿಗೆ ಬಾರ್ಡರ್ನ ತೆಗೆಸ್ಬಿಟ್ಟೆ. ಯಾಕೆ ತೆಗ್ಸಿದ್ದೀನಿ ಅಂದರೆ ಈ ಬ್ಲೌಸ್ನ ಬೇಕಾದರೆ ನಾವು ಯಾವ ಸೀರೆಗಾದರೂ ಮ್ಯಾಚ್ ಮಾಡ್ಕೊಳ್ಬೋದಲ್ವಾ, ಹಂಗಾಗಿ ಇದನ್ನ ಬ್ಲೌಸ್ನ ಈ ಥರ ಪ್ಲೈನಲ್ಲಿ ಹೊಲಿಸಿದ್ದೀನಿ. ಆಮೇಲೆ ಇಲ್ಲಿಗೆ ಬಾರ್ಡರ್ ಬಂದರೆ ಚೆನ್ನಾಗಿರಲ್ಲ ಅಂತ ಅವರು ಕೂಡ ನನಗೆ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಈ ಥರ ಮಾಡಿಸಿದ್ದೀನಿ. ಇಲ್ಲಿ ಬೀಡ್ಸು ಇದೆ ಸ್ಲೀವಿಗೆ. ಪಿಕಾಕು ಆ ಕಡೆ ಈ ಕಡೆ ಎರಡು ಪಿಕಾಕ್ನ ಮಾಡಿಸಿದರೆ ಮಧ್ಯ ಈ ಥರ ಬೀಡ್ಸಲ್ಲಿ ಒಂದೊಂದು ಬುಟ್ಟ ಥರ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಈ ಥರ ಇದೆ. ಇನ್ನೂ ವೇರ್ ಮಾಡಿಲ್ಲ, ಸ್ಟಿಚ್ ಎಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈ ಥರ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು 2 ಟ್ಯಾಸಲ್ಸು, ಇದಕ್ಕೂ ವರ್ಕ್ ಮಾಡಿ, ಇದನ್ನು ಬೀಡ್ಸ್ ವರ್ಕ್ ಮಾಡಿ ಈ ಥರ ಇದೆ 2 ಸೈಡಲ್ಲಿ. ಸಿಂಗಲ್ ಒಂದೇ ಕಡೆ ಇದ್ದರೆ ಒಂದೊಂದ್ಸತಿ ನಾವು ಬೆನ್ನಲ್ಲಿ ಟ್ಯಾಗ್ ಮಾಡ್ಕೊಂಡಿದ್ದಾಗ ಅದು ಉಲ್ಟಾ ಆಗಿದ್ರೆ ಸರಿ ಕಾಣಿಸಲ್ಲ ಅಲ್ವಾ, ಹಂಗಾಗಿ ನಾನು ಇದನ್ನು ಈ ಥರ ಮಾಡಿಕೊಡಿ 2 ಸೈಡು ಇರಲಿ ಅಂತ ಈ ಥರ ಮಾಡಿಸಿದ್ದೀನಿ. ನನ್ನ ಟೈಲರ್ ಅಂತೂ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ಅಕ್ಕ, ತುಂಬಾ ಚೆನ್ನಾಗಿ ನನಗೆ ಅವರೇ ಸೆಟ್ ಆಗಿದ್ದಾರೆ. ಸೊ ನಾನು ಅಲ್ಲೇ ಹೊಲಿಸೋದು. ನಾನು ಯಾವ ಥರ ಹೇಳ್ತೀನಿ ಆ ಥರ ಹೊಲ್ಕೊಡ್ತಾರೆ. ಆಮೇಲೆ ಸೊ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ನೀಟಾಗಿ ಸ್ಟಿಚ್ ಮಾಡಿಸಿ ತಗೊಂಡು ಅವರೇ ಹೊಲ್ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ
ಎಲ್ಬೋ ತನಕ ಸ್ಲೀವ್ ಮಾಡಿಸಿ ಡೀಪ್ ಬ್ಲೌಸ್ ಇದು ಮಾಡಿ ಹೊಲಿಸಿದ್ದೀನಿ. ತುಂಬ ಚೆನ್ನಾಗಿದೆ, ಇನ್ನೂ ಹಾಕೊಂಡು ನೋಡಿಲ್ಲ. ಸೊ ಒಂದು ಫಂಕ್ಷನ್ ಇದೆ, ಫಂಕ್ಷನಿಗೆ ಅಂತ ಎಲ್ಲ ಸ್ಯಾರಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ನನ್ನ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮೈಸೂರು ಸಿಲ್ಕ್ನ ತೊಗೊಳ್ತಾ ಇರೋದು. ಚೆನ್ನಾಗಿದೆ, ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಇದೊಂದು ಮಿನಿ ಲಾಗು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಇದು ಮೈಸೂರು ಸಿಲ್ಕ್ ಸ್ಯಾರಿ ಆ್ಯಕ್ಚುಲಿ ನೆನ್ನೆನೇ ಬ್ಲೌಸ್ ಎಲ್ಲ ರೆಡಿಯಾಗಿ ಬಂದಿದ್ದು, ಹಂಗಾಗಿ ತೋರಿಸೋಣ ನಿಮಗೆ ಅಂತ ಅನ್ನಿಸ್ತಾ ಇತ್ತು. ತೋರಿಸ್ಬಿಟ್ಟು ಆಮೇಲೆ ವೇರ್ ಮಾಡಿದಾಗ ಕೇಳ್ತೀರಲ್ವ, ಹಂಗಾಗಿ ಈಗಲೇ ತೋರಿಸ್ಬಿಡೋಣ ಅಂತ ತೋರಿಸ್ದೆ. ನೆಕ್ಸ್ಟ್ ಮಂತ್ ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿದ್ದೀನಿ. ಬ್ಯಾಗ್ ಕೂಡ ಅಷ್ಟೇ, ಬ್ಯಾಗ್ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, ಲಿಂಕ್ನ ಶೇರ್ ಮಾಡ್ತೀನಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಸಾರಿ, ಇವತ್ತು ಯಾಕೋ ಗೊತ್ತಿಲ್ಲ, ಜಾಸ್ತಿ ತೊದಲಿಸ್ತಾ ಇದ್ದೀನಿ, ಏನು ಅಂತ ಗೊತ್ತಿಲ್ಲ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.